ಡಿಸೆಂಬರ್ 31ರೊಳಗೆ ರಾಜ್ಯಗಳು ಹೊಸ ಜಿಲ್ಲೆ ತಾಲೂಕುಗಳನ್ನು ರಚಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸೂಚನೆ ನೀಡಿದ್ದು, ಚಿಕ್ಕೋಡಿ ಜಿಲ್ಲಾ ಘೋಷಣೆ ಕನಸು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ ಅದಾಗೂ ನಾವು ಮಾಡ್ರಪ್ಪ ನಮ್ಮದು ಅಂತೇಳಿ ನಿಯೋಗ ಏರಿಕೆ ಹೊರಟಿದ್ದಾರೆ. ಒಂದು ಕಡೆ ಗೋಕಾಕು, ಇನ್ನೊಂದು ಕಡೆ ಚಿಕ್ಕೋಡಿ. ಅಲ್ಲಿ ಜನ ಹೌದು ಮತ್ತು ಎಲ್ಲರಿಗೂ ಬೇಕಾಗಿದೆ ಇವತ್ತದು. ಈ ಎರಡೂ ಒಂದು ತಾಲೂಕುಗಳು ಇವತ್ತಿದ್ದಾವೆ, ಅವುಗಳ ಜಿಲ್ಲೆ ಆಗಬೇಕು. ಅವುಗಳ ಅಡಿಯಲ್ಲಿ ಏನೇನು ಆಗ್ತದೆ, ಈಗಾಗಲೇ ಆಯೋಗಗಳು ಗೋಕಾಕ ದೃಷ್ಟಿ ಇಟ್ಕೊಂಡು 3 ಆಯೋಗಗಳು ಹೋಗಿದ್ದಾವೆ. ಚಿಕ್ಕೋಡಿ ಅಂತ ಅಲ್ಲಿ ರಾಜಕೀಯ ಇಚ್ಛಾಶಕ್ತಿಯಿಂದ ಇವತ್ತು ಶೈಕ್ಷಣಿಕ ಜಿಲ್ಲೆಯೂ ಸಹಿತ ಘೋಷಣೆ ಆಗ್ಯದ. ಈ ಸಂದರ್ಭದಲ್ಲಿ ಎರಡೂ ಕಡೆ ಜನಸಾಮಾನ್ಯರು ನಮ್ಮ ಜಿಲ್ಲೆ ಆಗಬೇಕು ಅಂತ ಇವತ್ತು ಈ ದಿಸೆಯಲ್ಲಿ ವಿಶೇಷವಾಗಿ ನಮ್ಮ ಏನಪ್ಪ ಅಂತಂದ್ರೆ ವಿಶೇಷವಾದಂಥ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಮತ್ತು ನಮ್ಮ ಸಚಿವೆ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮೇಲೆ ಒತ್ತಡವನ್ನು ಎಲ್ಲರೂ ಹಾಕ್ತಾ ಇದ್ದಾರೆ ಮತ್ತು ಹಾಕುವಂಥ ಅನಿವಾರ್ಯತೆ ಇದೆ. ಮತ್ತು ಅವ್ರು ಮಾಡಬೇಕು ಅದನ್ನು. ಯಾಕಂದರೆ ಜನಸಾಮಾನ್ಯರ ಬಗ್ಗೆ ಚಿಕ್ಕೋಡಿ ಮತ್ತು ಗೋಕಾಕ್ ಎರಡೂ ಕಡೆ ಜನಸಾಮಾನ್ಯರು ಬಯಸ್ತಾ ಇದ್ದಾರೆ, ನಮ್ದು ಆಗಲಪ್ಪ ಅಂತ. ಸಾಕಷ್ಟು ಉಪಕೃತರಾಗಿದ್ದಾರೆ ಇದರಿಂದ ಈ ಜಿಲ್ಲೆಯಲ್ಲಿ. ಅದರಲ್ಲೂ ಜಾರಕಿಹೊಳಿ ಕುಟುಂಬದವರಿಂದ ಸಾಕಷ್ಟು ಉಪಕೃತರಾಗಿದ್ದಾರೆ. ಈ ದಿಸೆಯಲ್ಲಿನ ನಮ್ಮ ಬಸಗೌಡ ಪಾಟೀಲರು, ಮಾಜಿ ಪಂಚಾಯತ್ ಅಧ್ಯಕ್ಷರು, ಈಗ ಒಳ್ಳೆಯ ಕಲ್ಲೊಳ್ಳೆಯಲ್ಲಿ ಹೆಸರು ಮಾಡಿದಂಥ ನಾಯಕರು, ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ಆಡಳಿತ ನಡೆಸುವ ಸರ್ಕಾರ ಮುಖ್ಯಮಂತ್ರಿಯನ್ನೇ ಬದಲಾಯಿಸುವ ಸಾಮರ್ಥ್ಯವುಳ್ಳ ಮುಖ್ಯಮಂತ್ರಿ ಬದಲಾಯಿಸುವ ಸಾಮರ್ಥ್ಯವುಳ್ಳ ಜಾರಕಿಹೊಳಿ ಸಾಹುಕಾರರು ಗೋಕಾಕ್ ಜಿಲ್ಲಾ ಕೇಂದ್ರ ರಚನೆ ಸರ್ಕಾರದ ಪಾತ್ರ ವಹಿಸಬೇಕು. ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ, ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಮನಸ್ಸು ಮಾಡಿದ್ರೆ ಸಾಧ್ಯತೆ ರೀ ಮಾಡಿರಿ, ಗೋಕಾಕ್ ಜಿಲ್ಲೆ ಮಾಡಿದ್ರೆ ಗೋಕಾಕ್ ಸಲ ಉತ್ತರ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗ್ಬೇಕಂತೇಳಿ ಚಿಕ್ಕೋಡಿ ಅವರು ಕೇಳ್ತಾ ಇದ್ದಾರೆ ಸಾಹುಕಾರವ್ರಿಗೆ. ಅಂದರೆ ಇವರು